ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಆನೇಕಲ್ನಲ್ಲಿ ರೇಡಿಯಾಲಜಿಸ್ಟ್ನಿಂದ ಲೈಂಗಿಕ ದೌರ್ಜನ್ಯ ಪ್ರಕರಣ. ದೂರು ನೀಡಲು ಬಂದಂತಹ ಸಂತ್ರಸ್ತೆಯ ವಿರುದ್ಧವೇ ಈಗ ಎಫ್ಐಆರ್. ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾದಂತಹ ಮಹಿಳೆಯ ಮೇಲೆ ಎಫ್ಐಆರ್ ಆಗಿದೆ. ಪೊಲೀಸರ ಈ ನಡೆಯ ವಿರುದ್ಧ ಸಂತ್ರಸ್ತೆ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಹಣದಾಸೆಗೆ ಪೊಲೀಸರು ಕೂಡ ಶಾಮೀಲಾಗಿದ್ದಾರೆ ಅಂತ ಸಂತ್ರಸ್ತೆ ಆರೋಪಿಸ್ತಾ ಇದ್ದಾರೆ. ನನಗೆ ನ್ಯಾಯ ದೊರಕಿಸಿಕೊಡಿ ಅಂತ ಕೇಳ್ತಿದ್ದಾರೆ ಸಂತ್ರಸ್ತೆ. ಆನೇಕಲ್ ಠಾಣೆಯಲ್ಲಿ ಸಂತ್ರಸ್ತೆಯ ವಿರುದ್ಧವೇ ದೂರು ದಾಖಲಾಗಿದೆ. ಹಾಗಾದ್ರೆ ಸಂತ್ರಸ್ತೆ ಕೊಟ್ಟಂತಹ ದೂರನ್ನ ದಿಕ್ಕು ತಪ್ಪಿಸೋದಕ್ಕೆ ಮುಂದಾದ್ರ ಪೊಲೀಸ್ ಇನ್ಸ್ಪೆಕ್ಟರ್ ತಿಪ್ಪೇಸ್ವಾಮಿ ಮೇಲೆ ಈಗ ಆರೋಪ ಕೇಳಿ ಬರ್ತಾ ಇದೆ. ರೇಡಿಯಾಲಜಿಸ್ಟ್ ಇಂದ ಲೈಂಗಿಕ ದೌರ್ಜನ್ಯ ಆಗಿದೆ ಅಂತ ದೂರು ಕೊಡೋದಕ್ಕೆ ಬಂದಂತಹ ಸಂತ್ರಸ್ತೆಯ ವಿರುದ್ಧವೇ ಎಫ್ಐಆರ್ ದಾಖಲಾಗಿರೋದು. ಈಗ ಪೊಲೀಸರ ಈ ನಡೆಯ ವಿರುದ್ಧ ಸಂತ್ರಸ್ತೆ ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ನನಗೆ ನ್ಯಾಯ ದೊರಕಿಸಿಕೊಡಿ ಅಂತಿದ್ದಾರೆ. ಆನೇಕಲ್ ಠಾಣೆಯಲ್ಲಿ ಸಂತ್ರಸ್ತೆಯ ವಿರುದ್ಧವೇ ದೂರು ದಾಖಲಾಗಿದೆ. ಹಣದಾಸೆಗೆ ಪೊಲೀಸರು ಶಾಮೀಲಾಗಿದ್ದಾರೆ ಅನ್ನೋದು ಆಕೆ ಮಾಡ್ತಾ ಇರುವಂತಹ ಆರೋಪ. ಪೊಲೀಸ್ ಇನ್ಸ್ಪೆಕ್ಟರ್ ತಿಪ್ಪೇಸ್ವಾಮಿಯ ಮೇಲೆ ಈ ಆರೋಪ ಕೇಳಿ ಬರ್ತಾ ಇದೆ. ರೇಡಿಯಾಲಜಿಸ್ಟಿಂದ ತನಗೆ ದೌರ್ಜನ್ಯ ಆಗಿದೆ ಅಂತ, ಆತನ ವಿರುದ್ಧ ಲೈಂಗಿಕ ದೌರ್ಜನ್ಯದ ಪ್ರಕರಣ ದಾಖಲಿಸೋದಕ್ಕೆ ಅಂತ ಸಂತ್ರಸ್ತೆ ಮುಂದಾದಂತಹ ಸಂದರ್ಭದಲ್ಲಿ ಸಂತ್ರಸ್ತೆಯ ವಿರುದ್ಧವೇ ಎಫ್ಐಆರ್ ಅನ್ನು ದಾಖಲಿಸಲಾಗಿದೆ. ಹಣದಾಸೆಗೆ ಪೊಲೀಸರು ಶಾಮೀಲಾಗಿದ್ದಾರೆ. ನನಗೆ ನ್ಯಾಯ ದೊರಕಿಸಿಕೊಡಿ ಅಂತ ಕೇಳ್ತಿದ್ದಾರೆ ಈಗ ಸಂತ್ರಸ್ತೆ. ಲೈಂಗಿಕ ದೌರ್ಜನ್ಯ ಎಸಗಿರುವಂತಹ ವಿಡಿಯೋ ಸಾಕ್ಷಿ ಇದೆ, ಅದರ ಇಟ್ಕೊಂಡೇ ನಾನು ಠಾಣೆಗೆ ಬಂದಿದ್ದೆ ಅಂತ ಹೇಳ್ತಿದ್ದಾರೆ. ಆದರೆ ಠಾಣೆಗೆ ಬಂದಂತಹ ಆರೋಪಿಯನ್ನ ಬಂಧಿಸದೆ ಪೊಲೀಸರು ಬಿಟ್ಟು ಕಳಿಸಿದ್ದಾರೆ. ಇದು ಸಂತ್ರಸ್ತೆ ಮಾಡ್ತಾ ಇರುವಂತಹ ಆರೋಪ. ಘಟನೆ ನಡೆದು 20 ದಿನಗಳ ಬಳಿಕ ಸುಳ್ಳು ದೂರು ಕೊಟ್ಟಿದ್ದಾರೆ ಎನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ಸಂತ್ರಸ್ತೆಯೇ ಹನಿ ಟ್ರ್ಯಾಪ್ ಮಾಡಿದ್ದಾರೆ, ಹಣ ವಸೂಲಿ ಮಾಡೋದಕ್ಕೆ ಬಂದಿದ್ದಾರೆ ಎನ್ನುವಂಥದ್ದು ಆಕೆಯ ವಿರುದ್ಧ ದಾಖಲಾಗಿರುವಂತಹ ದೂರು. ವಿಡಿಯೋ ಆಧರಿಸಿ ದೂರನ್ನ ಕೊಡೋದಕ್ಕೆ ಸಂತ್ರಸ್ತೆ ಮುಂದಾಗಿರ್ತಾರೆ. ಆದರೆ ಸಂತ್ರಸ್ತೆಯ ವಿರುದ್ಧವೇ ಎಫ್ಐಆರ್ ಆಗಿದೆ ಎನ್ನುವಂಥದ್ದು ಈಗ ಆ ಮಹಿಳೆ ಹೇಳ್ತಾ ಇರುವಂತಹ ಆರೋಪ. ಬಲಾಢ್ಯರು, ಹಣದಾಸೆಗೆ ಪೊಲೀಸರು ಶಾಮೀಲಾಗಿದ್ದಾರೆ. ಸಂತ್ರಸ್ತೆ ಕೊಟ್ಟಂತಹ ಕೇಸ್ನ ದಿಕ್ಕು ತಪ್ಪಿಸೋದಕ್ಕೆ ಪೊಲೀಸರು ಯತ್ನ ಪಟ್ಟಿದ್ದಾರೆ ಎನ್ನುವಂಥದ್ದು ಈಗ ಕೇಳಿ ಬರ್ತಾ ಇರುವಂತಹ ಆರೋಪ. ಸಂತ್ರಸ್ತೆಯ ವಿರುದ್ಧ ದಾಖಲಾದಂತಹ ಎಫ್ಐಆರ್ ಅನ್ನ ರದ್ದು ಮಾಡಬೇಕು ಎನ್ನುವ ಒತ್ತಾಯ ಈಗ ಕೇಳಿ ಬರ್ತಾ ಇದೆ. ಯಾವುದೇ ಸಾಕ್ಷ್ಯ ಇಲ್ದಿದ್ರೂ ಸಂತ್ರಸ್ತೆಯ ವಿರುದ್ಧವೇ ಎಫ್ಐಆರ್ ದಾಖಲಾಗಿದೆ ಅನ್ನೋದು ಈಗ ಕೇಳಿ ಬಂದಿರೋ ಆರೋಪ. ಯಾವ ಕಾರಣಕ್ಕಾಗಿ ಮಾಡಿದ್ದಾರೆ ಅಂತ ಈ FIR ನಾವು ಓದಿದ್ರೆ ನಮ್ಗೆ ಕ್ಲಿಯರಾಗಿ ಗೊತ್ತಾಗ್ಬಿಡುತ್ತೆ. ಈ ಕಂಪ್ಲೇಂಟ್ ಕೊಟ್ಟಿರುವಂಥ ವಿದ್ಯಾವಂತ ಲೇಡಿ ಪೂರ್ಣಿಮಾ, ಆಕೆ ಕೂಡ ಒಬ್ಬರು ಡಾಕ್ಟ್ರ್ ಆಗಿದ್ದು ಅದು ತಡವಾಗಿ ಆಲ್ಮೋಸ್ಟ್ ಈಗ 15 ದಿನದ ಮೇಲೆ ಆಗ್ತಿದೆ. 15 ದಿನದ ಮೇಲೆ ಆದಮೇಲೆ ಈ ರೀತಿ ಸೆಕ್ಷನ್ 308 ಕ್ಲಾಸ್ 2 ಮತ್ತು ಸೆಕ್ಷನ್ 62 ಮತ್ತು ರೆಡ್ ಬಿ ಸೆಕ್ಷನ್ 3 ಕ್ಲಾಸ್ 5 ಹಾಕಿದ್ದಾರೆ. ವಿಚ್ ಈಸ್ ಕಂಪ್ಲೇಂಟ್ ಓದ್ರೇ ಗೊತ್ತಾಗ್ತಿದೆ ಇದರಲ್ಲಿ ಏನು ತಿರುಳಿಲ್ಲ. ಪ್ರಕರಣವನ್ನು ಆದಷ್ಟು ಬೇಗ ಮುಚ್ಚಾಕಬೇಕು, ಪ್ರಕರಣವನ್ನು ಮಿಸ್ಲೀಡ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ FIR ರಿಜಿಸ್ಟರ್ ಆಗಿರೋದು. ಮೊರೋವರ್ ಇದು ಅವರು ಯಾರು ವಕೀಲರು ನಡೆಸ್ತಾ ಇದ್ದಾರೆ ಅಂತೇಳಿ ಆಲ್ಮೋಸ್ಟ್ ಈಗ ತಮ್ಗೆ ಗೊತ್ತಾಗಿದೆ. ಆ ವಕೀಲರು ಆಡಿದಂಥ ಪ್ಲೇ ಅಂತ ಇದನ್ನ ನಾನು ಹೇಳಬೇಕೆ ನಾನು ಇಷ್ಟಪಡ್ತೀನಿ. ಸರ್, ಈ ಕೇಸಲ್ಲಿ ಹಣದ ಒಳೆನೇ ಹರಿದಿದೆ ಅನ್ನೋದೊಂದು ಆರೋಪಗಳು. ಅದೇ ಕೇಸ್ ಮುಚ್ಚೋಕ್ಕೆ ಇವಾಗ ನಮಗಿಬ್ರಿಗೆ ಅರೆಸ್ಟ್ ಮಾಡಲಿ ಅಂತ ಹೇಳಿಬಿಟ್ಟು ನಮ್ಮ ಕಡೆ ಪೊಲೀಸ್ ಸಪೋರ್ಟ್ ಕೊಡ್ತಾ ಇಲ್ಲ, ಅವರಿಗೆ ಪೊಲೀಸ್ ಸಪೋರ್ಟ್ ಕೊಡ್ತಾ ಇದ್ದಾರೆ. ಈ ಥರ ನಮ್ಗೆ ನ್ಯಾಯ ಬೇಕು ಸರ್, ಅಷ್ಟೇ. ಆಮೇಲೆ ಜೊತೆಗೆ FIR ನಲ್ಲಿ ನೀವು ರೋಲ್ ಕಾಲ್ ಮಾಡೋದಕ್ಕೆ ಮತ್ತೆ ಹನಿ ಟ್ರ್ಯಾಪ್ ಮಾಡೋದಕ್ಕೆ ಮುಂದಾಗಿದ್ರು ಅಂತ ಹೇಳ್ತೀವಿ. ನಮ್ಗೆ ಅದು ಹನಿ ಟ್ರಾಪ್ ಏನೂ ಗೊತ್ತೇ ಇಲ್ಲ ಸರ್, ನಮಗೆ ಅದ್ರ ಬಗ್ಗೆ ಗೊತ್ತೇ ಇಲ್ಲ. ಇದು ರೋಲ್ ಕಾಲ್ ಮಾಡಕ್ಕೆ ಬಂದಿದ್ರು ಅವರು ಅಂತೇಳಿ ನಮ್ಗೆ ಅದು ಏನೂ ಗೊತ್ತಿಲ್ಲ ಸರ್, ನಿಜವಾಗ್ಲೂ ಗೊತ್ತಿಲ್ಲ. ನೀವು ಏನು ಕೇಳ್ಕೊತೀರಮ್ಮ ಈ ಥರ ಪೊಲೀಸ್ನವರು ನಿಮ್ಮ? ಬಟ್ ನಮ್ಗೆ ನ್ಯಾಯ ಬೇಕು ಸರ್. ಅವರು ಏನೋ ಈ ಕೇಸ್ ಮುಚ್ಚೋಕ್ಕೆ ಈ ಥರ ಪ್ಲ್ಯಾನಿಂಗ್ ಮಾಡ್ತಾ ಇದ್ದಾರೆ. ಬಟ್ ನಾವು ಏನು ಅವ್ರ ಹತ್ರ ಕೇಳಲೇ ಇಲ್ಲ ಸರ್. ಅವ್ರು ಪೊಲೀಸ್ನವರು ಶಾಮೀಲಾಗಿದ್ದಾರೆ ಅಂತ ನಿಮ್ಮ ಒಂದು ಏನು ಸರ್? ಪೊಲೀಸರು ಶಾಮೀಲಾಗಿದ್ದಾರೆ ಅಂತನಾ? ಹ್ಞೂ ಸರ್, ಹ್ಞೂ ಅವರೇ. ಇದೆಲ್ಲ ಪ್ಲ್ಯಾನಿಂಗ್ ಅವ್ರದ್ದೇ ಸರ್, ಪೊಲೀಸ್ ಅವ್ರದ್ದೇ ಪ್ಲ್ಯಾನಿಂಗ್ ಇದೆಯಲ್ಲ. ಅವರೆಲ್ಲ ಈ ಥರ ಕೇಸ್ ಮುಚ್ಚೋಕ್ಕೆ ಈ ಥರ ಹೇಳಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಅದೇ ಕೇಸ್ ಮುಚ್ಚೋಕ್ಕೆ ಇವಾಗ ನಮಗಿಬ್ರಿಗೆ ಅರೆಸ್ಟ್ ಮಾಡಲಿ ಅಂತ ಹೇಳಿಬಿಟ್ಟು ನಮ್ಮ ಕಡೆ ಪೊಲೀಸ್ ಸಪೋರ್ಟ್ ಕೊಡ್ತಾ ಇಲ್ಲ, ಅವರಿಗೆ ಪೊಲೀಸ್ ಸಪೋರ್ಟ್ ಕೊಡ್ತಾ ಇದ್ದಾರೆ. ಈ ಥರ ನಮ್ಗೆ ನ್ಯಾಯ ಬೇಕು ಸರ್, ಅಷ್ಟೇ. ಆಮೇಲೆ ಜೊತೆಗೆ FIR ನಲ್ಲಿ ನೀವು ರೋಲ್ ಕಾಲ್ ಮಾಡೋದಕ್ಕೆ ಮತ್ತೆ ಹನಿ ಟ್ರ್ಯಾಪ್ ಮಾಡೋದಕ್ಕೆ ಮುಂದಾಗಿದ್ರು ಅಂತ ಹೇಳ್ತೀವಿ. ನಮ್ಗೆ ಅದು ಹನಿ ಟ್ರಾಪ್ ಏನೂ ಗೊತ್ತೇ ಇಲ್ಲ ಸರ್, ನಮಗೆ ಅದ್ರ ಬಗ್ಗೆ ಗೊತ್ತೇ ಇಲ್ಲ. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ಕ ಬರ್ತಾ, ಆಲೂ ಗೋಬಿ, ಬೆಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH